ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂ ಹಗರಣವನ್ನು CBIಗೆ ಒಪ್ಪಿಸಬೇಕೆಂತೇಳಿ ಮತ್ತು ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಕಲ್ಲು ಬಂಡೆಗಳು, ಕೆರೆಗಳು, ಗೋಮಾಳ, ಗುಂಡು ತೋಪುಗಳನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಉಳಿಸಿ ಅದನ್ನು ಆ ಒಂದು ವ್ಯಾಪ್ತಿಯಲ್ಲಿ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳ ಮತ್ತು ಕೈಗಾರಿಕೆಗಳ ಸ್ಥಾಪನೆಗೆ 1200 ಎಕರೆ ಜಮೀನನ್ನು ಮಂಜೂರು ಮಾಡಿ ಆ ಕೈಗಾರಿಕೆಗಳನ್ನು ಸ್ಥಾಪಿಸಿ ಸ್ಥಳೀಯರಿಗೆ ಉದ್ಯೋಗ ಕೊಡಿ, ಇಲ್ಲದ ಭೂಮಿ ಇಲ್ಲದ ರೈತರಿಗೆ ಭೂಮಿ ಹಂಚಿ, ಇಲ್ಲ ನಿವೇಶನಗಳು ಹಂಚಿ ಅಂತೇಳಿ ರೈತ ಸಂಘದಿಂದ ಸತತವಾಗಿ 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಹೋರಾಟ ಮಾಡುವ ಸಮಯದಲ್ಲಿ ಜಿಲ್ಲಾಡಳಿತದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಬರ್ತಾರೆ, ನಾವು ನಿಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡ್ತೀವಿ, ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀವಿ ಅಂತೇಳಿ ನಮಗೆ ಚಂದಮಾಮ ತೋರಿಸಿ ಇವತ್ತು ಸರ್ಕಾರಿ ಭೂಮಿನೂ ಉಳಿತಾ ಇಲ್ಲ, ಭೂಗಳರ ವಿರುದ್ಧ ಕ್ರಮವೂ ಕೈಗೊಳ್ತಾ ಇಲ್ಲ. ಇನ್ನು ನಾವು ಯಾರನ್ನು ಕೇಳಬೇಕು? ಈ ಒಂದು ವ್ಯಾಪ್ತಿ ಅಂದರೆ 6 ತಾಲೂಕು ಕಚೇರಿಗಳ ವ್ಯಾಪ್ತಿಗೆ ಬರುವಂತಹ ಉಪವಿಭಾಗಾಧಿಕಾರಿಗಳು ಏನು ಆದೇಶಗಳು ಮಾಡ್ತಾರೆ, ಆ ಆದೇಶಗಳು ಕಚೇರಿಯಲ್ಲೇ ಮಾಡುವಂಥ ಆದೇಶಗಳಲ್ಲ. ಯಾಕಂದರೆ ಇವತ್ತು ಆ ಆದೇಶಗಳು ಯಾವ ಮಟ್ಟಕ್ಕಾಗಿದೆ ಅಂದರೆ ಭೂಗಳ್ಳರ ಪರವಾಗ್ತಾ ಇದೆ ಹೊರತು ಭೂಮಿ ಇದಂದರೆ ವಂಚಿತ ನ್ಯಾಯ ಸಿಗುವಂತಹ ಬಡವರಿಗೆ ಯಾವುದೂ ಆದೇಶಗಳಾಗ್ತಾ ಇಲ್ಲ. ಇವತ್ತು ಮಾಲೂರು ವ್ಯಾಪ್ತಿಯಲ್ಲಿ ತೊಗೊಂಡ್ರೆ 1 ಎಕರೆ ಜಮೀನು ಬಂದು 1 ಕೋಟಿಯಿಂದ 10 ಕೋಟಿವರೆಗೆ ವ್ಯಾಪಾರ ಆಗ್ತಾಯಿದೆ. ಆ ವ್ಯಾಪಾರ ಆಗೋಂಥ ಜಮೀನು ಏನೋ ಪ್ರಾಬ್ಲಮ್ ಇದ್ದರೆ ಅದನ್ನು ಏನು ಅಲ್ಲೇ ಸಂಬಂಧಪಟ್ಟ ದಲ್ಲಾಳಿಗಳ ಒಳಗೊಂಡಂತೆ ಇವತ್ತು ಆದೇಶಗಳಾಗ್ತಾಯಿದೆ. ನಾವು ಕೇಳ್ತಾ ಇರೋದೇನು ಗೊತ್ತಾ, ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ನಾವು ಮನವಿಗಳು ಕೊಟ್ಟಿದ್ದೀವಿ. ನೀವು ಯಾಕೆ ಹೋಗಿ ಜಾಗವನ್ನು ಪರಿಶೀಲನೆ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿರುವ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮವನ್ನು ಅದಕ್ಕೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವಂತಹ ಕಂದಾಯ ಸರ್ವೆ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಿಮಿನಲ್ ಕೇಸ್ ಉಕ್ಕದ ಮಾಡಬಾರ್ದು? ಅಲ್ಲಿಗೆ ನೀವು ಕಷ್ಟಪಟ್ಟು ಓದಿ ಅಕ್ಷರಸ್ಥರಾಗಿ ಇವತ್ತು ಜಿಲ್ಲೆಯ 2ನೇ ಪ್ರಜೆಯಾಗಿ ಕೆಲಸ ಮಾಡ್ತಾ ಉಪವಿಭಾಗಾಧಿಕಾರಿಗಳೇ ಅಲ್ಲಿಗೆ ಹೋರಾಟಗಾರರ ಒಂದು ಮನವಿಗಳಿಗೆ, ಅವರ ಆರೋಪಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ವಾ? ಭೂಗಳ್ಳರು ನೀಡುವಂತಹ ಮತ್ತು ದಳ್ಳಾರರು ಬಂದು ನೀಡುವಂತಹ ಒಂದು ಪಾನೀಯಗಳಿಗೆ ಮತ್ತು ತಿರುಪತಿ ತಿಮ್ಮಪ್ಪನ ಲಡ್ಡಿಗೆ ನಿಮ್ಮ ಅಧಿಕಾರವನ್ನು ಅಡ ಇಟ್ಬಿಡ್ತಾ ಇದ್ದೀರಾ. ನಾವು ಕೇಳ್ತಾ ಇರೋದಿಷ್ಟೇ, ಕಂದಾಯನು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 115 ಇರ್ಬೋದು, 112 ಇರಬೇಕು, ಮತ್ತು ದುಕ್ಸಂದ್ರ ಹೋಬಳಿ 222 ಇರ್ಬೋದು, 15 ಇರ್ಬೋದು, 134 ಇರ್ಬೋದು, ಸಾವಿರಾರು ಎಕರೆ ಇದೆ. ಅದರಲ್ಲಿ ಅಕ್ರಮವಾಗಿ ಸಾಗುವಳಿ ಚೀಟಿಗಳು ಕೊಟ್ಟಿದ್ದಾರೆ. ಅದರ ಜೊತೆಗೆ 16 ವರ್ಷಗಳಿಂದ ಸುಮಾರು 106 ವರ್ಷಗಳಿಂದ ಜಾತಕ ಪಕ್ಷಗಳಿಂದ ಕಾಯ್ತಾಯಿದ್ರು P ನಂಬರ್ ದುರಸ್ತಿ ಮಾಡೋಕ್ಕೆ. ಅದು ಕಂದಾಯ ಮಂತ್ರಿಗಳು ಏನು ಮಾಡಿದ್ರು ಅಂದರೆ ಏನು ಆದೇಶ ಮಾಡಿಬಿಟ್ಟು P ನಂಬರ್ ದುರಸ್ತಿ ಮಾಡಿಕೊಂಡ್ರೆ ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಬರೀ ಆವಣಿ ಹೋಬಳಿಯಲ್ಲಿ ಸುಮಾರು 800ರಿಂದ 900 P ನಂಬರ್ ದುರಸ್ತಿ ಆಗಿದೆ. ಅದರಲ್ಲಿ ರೈತರದ್ದು ಎಷ್ಟಾಗಿದೆ? ನಾವು ಕೇಳ್ತಾ ಇರೋದಿಷ್ಟೇ, ರೈತರದ್ದು ಎಷ್ಟಾಗಿದೆ? ಬಹಿರಂಗವಾಗಿ ಚರ್ಚೆ ಮಾಡಿ, ನಾಮಫಲಕ ಅಳವಡಿಸಿ. ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಮತ್ತು ದುಕ್ಸಂದ್ರ ಹೋಬಳಿಯ ಕಂದಾಯ ವ್ಯಾಪ್ತಿಯಲ್ಲಿ P ನಂಬರ್ ದುರಸ್ತಿಯಲ್ಲಾಗಿರುವ ಹಗರಣ ಮತ್ತು ಅಕ್ರಮ ಸಾಗುವಳಿ ಚೀಟಿ ಮತ್ತು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಂತೇಳಿ ನಾವು ನಿರಂತರವಾಗಿ ಹೋರಾಟ ಮಾಡಿ ಪ್ರತಿಫಲ ಸಿಗದ ಕಾರಣವಾಗಿ ಕಡೆಯದಾಗಿ ದಿನಾಂಕ 20 ಎಷ್ಟೋ ಡೇಟ್ ಹಾಕೊಂಡು